ಹೆಣ್ಣು ಮಕ್ಕಳನ್ನೆಲ್ಲ ಕರೆಯುವಾಗ ನಳಿನಾಕ್ಷಿ ಅಂತ ಕರೆಯುವುದುಂಟು. ಕಮಲದಂತಹ ಕಣ್ಣವಳು ಕೇವಲ ಉಪಮೆಗೆ ಮಾತ್ರವೇ ಬಳಸುವುದು ಅಂತ ಕೇಳಿದ್ರೆ ಅಲ್ಲೂ ಅಲ್ಲ. ಮತ್ತೆ ನಿಜವಾಗಿ ನಳಿನಾಕ್ಷಿ ಆಗುವುದು ಯಾವಾಗ ಅಂತ ಕೇಳಿದ್ರೆ ಕಮಲದ ಎಲ್ಲಾ ದಳಗಳು ಎಲ್ಲಾ ಕಡೆಯಲ್ಲಿ ಹರಡಿಕೊಳ್ತದೆ. ಹೌದು. ಅದೇ ರೀತಿಯಲ್ಲಿ ಕಣ್ಣನ್ನು ತನ್ನ ಬದುಕಿನ ಎಲ್ಲಾ ಕಡೆಗೆ ವಿಸ್ತರಿಸಿಕೊಳ್ಳಬೇಕು, ಆಗ ಮಾತ್ರ ಅರ್ಥ ಆಗುತ್ತದೆ ಅಂತ ಅದರ ತಾತ್ಪರ್ಯ. ನೋಡಿ, ಕೇವಲ ನಾಗಲೋಕ ಮಾತ್ರ ಅಲ್ಲ, ಭೂಲೋಕದವರೆಗೂ ನನ್ನ ಕಣ್ಣು ವಿಸ್ತರಿಸಿದೆ. ಆದ್ರೂ ಸಂಕುಚಿತವಾಯಿತು ಅಂತ ವಿಸ್ತರಿಸಲಿಲ್ಲ, ಇದುವರೆಗೆ ನೋಡಿದ್ದು ಮಾತ್ರ. ಒಳಗಣ್ಣಿನಿಂದ ನೋಡ್ಬೇಡುವ. ಯಾಕೆ ಇವ ಯಾರು, ಏನು ಬಂದದ್ದು, ಯಾಕೆ ಇವನ ಹಿನ್ನೆಲೆ ಏನು, ಇವನು ನನ್ನವನಾದರೆ ಸರಿಯಾದೀತು ಎಲ್ಲವನ್ನು ಯೋಚಿಸಬೇಕೋ ಬೇಡವನು. ಕೆಲವೊಮ್ಮೆ ದೊಡ್ಡವರ ಮನೆಯವರು ಆತರ ಮಾಡುವುದು ಹೇಗೆ? ಮತ್ತೆ ಹೆಸರು ಬರುವುದು ಯಾರಿಗೆ ಅಂತ ಕೇಳಿದ್ರೆ ಸಣ್ಣವರಿಗೆ, ನಮ್ಮಂತವರಿಗೆ ಹೆಸರು ಬರುವುದು. ಬಂದಿಯಪ್ಪ, ಹೌದು ಅಲ್ಲ ಕರ್ಕೊಂಡು ಬಂದಿ, ಅಲ್ಲಿಯೇ ಕೇಳಿದ್ರೆ ವಿಷಯ ಅಲ್ಲಿಯೇ ಮುಗೀತಿತ್ತು, ಬಿಡು, ಕರೆದುಕೊಂಡು ಬಂದಾಯ್ತು, ಇನ್ನೇನು ಹೇಳುದು, ಮುಗೀತು ಅಲ್ಲಿಗೆ, ಅದನ್ನ ಬಿಡ್ಬೇಕಷ್ಟೇ. ಕ್ಷತ್ರಿಯ ವೀರ ಹೌದು, ನಾನು ಅನುಮಾನವೇ ಇಲ್ಲ. ನೋಡುವುದಕ್ಕೆ ಈಗ ಬ್ರಾಹ್ಮಣರಾಗಿ ಕಾಣುತ್ತೇನೆ ಸ್ವಲ್ಪ. ಕೇಳಿದ್ರೆ ಕೆಲವು ದಿನ ಆಯ್ತು ತಿರುಗಾಟಕ್ಕೆ ಹೊರಟು, ಹಲವು ವತ್ಸರಗಳು ಕಳೆದು ಹೋಯ್ತು. ಮಗನ ಸಮಾನ ಹಾಗೆ ಹೇಳಿದ. ಅಲ್ಲ ಮತ್ತೆ ಅಲ್ಲಿಗೆ ಬರಬೇಕಲ್ವ ನಾನು? ಯಾವ ಲೆಕ್ಕದಲ್ಲಿ ಮಗ ಆಗುತ್ತೇನೆ? ಮಗಳ ಮಗ ಕೆಲವು ಉಂಟು, ಹೇಳುವುದಕ್ಕೆ ತೊಡಗಿದ್ರೆ ಕಥೆಗಳು ಬರ್ತದೆ. ಅಲ್ಲದು ನಾನು ನೋಡಿದೆ, ನೀನು ಒಬ್ಬನೇ ಮಾತಾಡುವಾಗ ಒಂದಾದ ಮೇಲೆ ಒಂದು ಕತೆ ನೆನಪು ಮಾಡಿಕೊಳ್ಳುವಾಗ ಬಹಳ ಕಥೆ ಹೇಳಲಿಕ್ಕಿದ್ದಾನೆ ಇವತ್ತು ಅಂತ ಗೊತ್ತಾಯ್ತು. ಬೇಡ ಅಂತ ಅಂದ್ರೆ ಯಾಕೆ ನಿಮಗೆಲ್ಲ ಗೊತ್ತುಂಟು, ಮೇಲೇನವರಿಗೆ ನಿಮಗೆ ಗೊತ್ತಿರ್ತದೆ, ಬಿಡು. ನೇರವಾಗಿ ಆಲೋಚನೆ ಮಾಡಿದೆ. ಈಗ ನಮಗೆಲ್ಲ ಒಂದು ಸಂಬಂಧ ಒದಗಿ ಬರುವುದಕ್ಕೆ, ಹೇಳಿಕೊಳ್ಳುವುದಕ್ಕೆ ಒಳ್ಳೆಯ ಮನೆತನವೇ, ಸಂಸ್ಕಾರಯುತವಾದ ಮನೆತನದಲ್ಲಿ ನಾವು ಹುಟ್ಟಿದವರು. ಪಾಂಡವರು ಹೊತ್ತಿಗೆ ನೆಗಳತೆಯನ್ನು ಪಡೆದವರು. ಅದರಲ್ಲಿ ಮಧ್ಯಮ ಪಾಂಡವಿ ಪಾರ್ಥ ಅಂತ ನನ್ನ ಹೆಸರು. ಈಗ ಇಲ್ಲಿ ಬಂದು ಹೀಗೆ ಕ್ಷತ್ರಿಯನಾದವನು ಈ ರೀತಿಯಾದಂತಹ ಉಡುಪನ್ನು ತೊಟ್ಟಿ ಮಲಗಿದ್ದಾನೆ ಅಂತಂದ್ರೆ ಆಲೋಚಿಸಬೇಕಿತ್ತ ಬೇಡ? ಒಂದು ರೀತಿಯ ಕಾವ್ಯ ವಸನ. ಹಾಗಾದ್ರೆ ಹಿನ್ನೆಲೆ ಏನು? ಕ್ಷತ್ರಿಯನಾದವನು ಹೀಗೆ ಯಾಕಿದ್ದಾನೆ ಅಲ್ವಾ? ನಮ್ಮಲ್ಲಿಯೇ ಮಾಡಿಕೊಂಡಂತಹ ಒಂದು ನಿಬಂಧನೆ. ನಾನು ಬಹುಶಃ ಹೊರಡುವಾಗ ಬಿಳಿಯ ವಸ್ತ್ರವನ್ನೇ ತೊಟ್ಟುಕೊಂಡು ಬಂದಿದ್ದೆ, ಅದು ಬಹಳ ತಿರುಗಾಯ್ತು ಅಂತ. ಅಂತವನನ್ನಾದ್ರೂ ನೀನು ಬಿಡ್ಬೇಕು. ಅಲ್ಲಿ ಉಂಟು, ಬರುವಾಗ ಒಳ್ಳೆಯ ವಸ್ತ್ರ ಒಟ್ಟು ಬಂದು ಈಗ ಇಷ್ಟ ಆಗಿದೆ ಹೊಲಸು ಅಂತಂದ್ರೆ ಅವನನ್ನ ಬಿಡ್ಬೇಕು. ಅಂದ್ರೆ ಅವ ಶುಭ್ರವಾಗಿಲ್ಲ ಅಂತ ಆಯ್ತಲ್ಲ, ಅಂತವನ್ನೆಲ್ಲ ನೋಡಬೇಕೆ ಬೇಡ, ಅವನನ್ನು ಬಿಡ್ಬೇಕು. ಬಿಡು. ನಾನು ಯಾಕೆ ಹೇಳಿದೆ ಹಾಗಾದ್ರೆ ಬರುವುದಕ್ಕೆ ಮೂಲವಾದ ಹಿನ್ನೆಲೆ ಏನು? ನನಗೆ ಈಗಾಗಲೇ ಮದುವೆ ಆಗಿದೆ. ಈಗ ಹೇಳುವವರಿಗೆ ಅಂತ ಹೇಳಿ ಅಲ್ಲ, ನೀನು ಬಯಸುವುದಕ್ಕೂ ಮದುವೆ ಆದದಕ್ಕೂ ಸಂಬಂಧ ಇಲ್ವೋ? ಇಲ್ಲ. ಅಂದ್ರೆ ನಿನಗೊಬ್ಳು ಸವತಿ ಇರ್ತಾಳಲ್ಲ, ತೊಂದರೆ ಇಲ್ಲ, ಯಾರು ಬೇಡ ಅಂದ್ರು. ಇವತ್ತಿನ ಕಾಲದಲ್ಲಿ ಹೊಸದಲ್ವಲ್ಲ. ನಮ್ಮಲ್ಲಿ ಮಾತುಂಟು ಭೂಲೋಕದಲ್ಲಿ, ಎರಡು ಜಡೆಯನ್ನು ಏನು ಮಾಡಿದ್ರೆ ಒಟ್ಟು ಮಾಡುವುದಕ್ಕಾಗುವುದಿಲ್ಲ ಅಂತ ಗೊತ್ತುಂಟ. ಅದರಲ್ಲಿಯೂ ನೀನು ಮೊದಲೇ ನಾಗವೇಣಿ. ನಾನು ನಮ್ಮ ಹೆಂಡತಿಗೆ ನಾಗವೇಣಿ ಅಂತ ಕರೆಯುವುದುಂಟು. ನಮ್ಮ ಹೆಂಡತಿಗಂತೂ ನಾನು ಯಾವಾಗಲೂ ಹೇಳ್ತೇನೆ, ನೀನು ನಾಗವೇಣಿ, ನೀನು ನಾಗವೇಣಿ ಅಂತ. ಹೌದು, ನಿಜವಾದ ನಾಗವೇಣಿ ನೀನೇ ಬಂದ್ರೆ ಮತ್ತೆ ಒಂದಾದಿತ್ತ ಜೋಡಿ. ಎರಡು ಮನೆ ಮಾಡುವಷ್ಟು ಅಲ್ಲ, ಮನೆ ಎರಡು ಮಾಡಿದ್ರು ಅದು ಅಲ್ಲಿ ಮತ್ತೊಂದು ಸಹ. ಒಂದು ಮನೆಯಲ್ಲಿ ಇದ್ರೆ ಹೇಗಾದ್ರೂ ಆಗ್ತಿತ್ತೇನೆ, ಎರಡು ಮನೆಯಲ್ಲಿ ಇದ್ರೆ ಯಾವ ಮನೆಗೆ ಹೋಗುದು ಮತ್ತೆ? ಸಮಸ್ಯೆ. ಮತ್ತೆ ಹಾಗೆ ಅದು ಆಗ್ಲಿಕ್ಕಿಲ್ಲ. ಒಂದು ಆಯ್ತಾ? ಮತ್ತೆ ಇಲ್ಲಿ ಬರುವುದಕ್ಕೂ ವಾರದಲ್ಲಿ 3 ದಿನ. ವಾರದಲ್ಲಿ 3 ದಿನ, ಮತ್ತೊಂದು ಮನೆಯಲ್ಲಿ 3 ದಿನ, ಆಮೇಲೆ ಇನ್ನೊಂದು ಉಳಿತಲ್ಲ, ಅದು ನಿನಗೆ ಸ್ವಂತಕ್ಕೆ. ಹಾಗಾದ್ರೆ ಮತ್ತೊಂದು ಅದು ಸ್ವಂತಕ್ಕೆ ಇನ್ನೊಂದು ಹೆಂಡತಿ ಬೇಕಾಗಾದ್ರೆ ಮತ್ತೆ ಹೀಗೆ ಮಾಡಿದ್ರೆ ಹಾಗೆ ಆದಿತ್ತು ಕತೆ. ಹಾಗೆ ನಿನ್ನಗೆ 3 ದಿನ ಇಟ್ಟಾಗ ಅವಳು ಬೇಕು ಅಂತ ಹೇಳಿದ್ರೆ, ನನ್ನ ಮನೆಗೆ ಬರಬೇಕು ಅಂತ ಹೇಳಿದ್ರೆ
ಬಹಳ ಮುಂದಾಲೋಚನೆ ತುಂಬಾ ಉಂಟು ನಿಮಗೆ. ಯೋಚನೆ ಮಾಡುವುದೇ ಹುಡುಗರು. ಹಾ, ಯಾಕೆ ಹೇಳಿದ್ದು? ಅಲ್ಲ, ಆ ಸಮಸ್ಯೆ ಇರ್ಲಿ. ಒಂದು ಹೆಂಡತಿಯ ವಿಚಾರವಾಗಿಯೇ ನಾನು ಇಲ್ಲಿಗೆ ಬಂದು ನಿಂತಿದ್ದೇನೆ. ಅಂದ್ರೆ ನಮ್ಮೊಳಗಿರುವಂತಹ ನಿಬಂಧನೆ ಏಕಾಂತ ಭಂಗವಾಯಿತು ಎನ್ನುವಂತಹ ನೋಡು, ಬ್ರಹ್ಮಚರ್ಯ ವ್ರತದಲ್ಲಿರುವುದು ನಾನು. ಮಾತೇ ಆಡಬಾರ್ದು. ನಾವು ಮಾತಾಡಬಾರ್ದು. ಮಾತಾಡಿದ್ರು ಬ್ರಹ್ಮಚರ್ಯ ಹೋಗುತ್ತದೆ ಅಂತಲ್ಲ. ಒಂದು ಯಾಕೆ ತಪ್ಪು ಮಾತಾಡಬಾರ್ದು ಅಂತ ಇರುವುದು ಯಾಕೆ? ಕೆಲವೊಮ್ಮೆ ಈಗ ಸನ್ಯಾಸ ಸ್ವೀಕಾರ ಮಾಡಿದವರು ಕೆಲವು ಕಡೆಯಲ್ಲಿ ಉಂಟು, ಹೆಣ್ಣು ಮಕ್ಕಳೊಟ್ಟಿಗೆ ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಸರಿ ಉಂಟು ಕ್ರಮ. ಬ್ರಹ್ಮಚರ್ಯ ಅಂತ ಮಾತಾಡಬಾರ್ದ? ಪ್ರಶ್ನೆ ಅದಲ್ಲ. ಮಾತನಾಡ್ತಾ ಮಾತನಾಡ್ತಾ ಸಲಿಗೆ ಬೆಳೆದು ಮತ್ತೊಂದು ರೀತಿಯಲ್ಲಿ ತಿರುಗಿದ್ರೆ ಎನ್ನುವುದೇ ಅದರ ತಾತ್ಪರ್ಯ ಅಲ್ವಾ? ಹಾಗಾಗಿ ಮಾತಾಡಕೂಡದು. ಈಗ ಸಮಾಧಾನ ಆಯ್ತು. ಯಾವುದು? ಆಗ ಪ್ರಾರಂಭದಲ್ಲಿ ತಾಯಿ ಅಕ್ಕ ಎಲ್ಲ ಹೇಳಿದ್ಯಲ್ಲ, ಈಗ ಹೆದರಿಕೆ ಶುರುವಾಯ್ತು. ಎಲ್ಲಿಯಾದ್ರೂ ಮಾತಾಡಿದ್ರೆ ಬ್ರಹ್ಮಚರ್ಯ ಹಾಳಾಗ್ತದೆ ಅಂದ್ರೆ ಮನಸ್ಸಿನೊಳಗೆ ಆ ಭಾವ ಇಲ್ಲ, ಮಾತಿನಲ್ಲಿ. ಮನುಷ್ಯನ ಮನಸ್ಸಿನೊಳಗೆ ಎಲ್ಲಾ ಭಾವಗಳು ಉಂಟು, ಅದು ಉದ್ರೇಕಗೊಳ್ಳುತ್ತದೆ ಎನ್ನುವುದೇ ಅದರ ತಾತ್ಪರ್ಯ. ನನ್ನನ್ನು ನೋಡಿದಾಗ ತಾಯಿ ಅಂತ ಹೇಳಿದ್ರು ಮನಸ್ಸಿನೊಳಗೆ ಅದಿಲ್ಲ ಅಂತ. ಈಗ ಉಂಟು, ಎದುರಿಗಿರುವವರು ಅದನ್ನ ಹಾಳು ಮಾಡುವುದಕ್ಕೆ ಏನು ಮಾಡ್ಯಾರು? ಕೆಲವು ಪ್ರಸಂಗದಲ್ಲಿ ಆಗಿಲ್ವೋ? ಎಂತೆಂತ ಮುನಿಗಳನ್ನ ಹಾಳು ಮಾಡುವುದಕ್ಕೆ ಎಂತೆಂತವರು ಬಂದು ಏನೇನು ಮಾಡಿದ್ದಾರೆ? ಹಾಳಾಗ್ಲಿಕ್ಕೆ ಸಿದ್ಧ ಆಗಿದೆ ಅಂತ ಆದ್ರೆ ಅದರಲ್ಲಿಯೂ ಮಾನವ, ನಾನು ಸಾಮಾನ್ಯ ಮಾನವ. ಸರಿ, ಈಗ ನನ್ನ ಮನಸ್ಸು ಹಾಳಾಗಿ ಹೋದ್ರೆ ಆಗ ಹೇಳುದು, ಈಗ ನನಗೆ ಪಾಪ ಬರ್ತದ ಪುಣ್ಯ ಬರ್ತದ ಬೇರೆ, ನಿನಗೆ ಪಾಪ ಬಂದಿತ್ತಲ್ಲ. ಒಂದು ನೋಡು, ಈಗಾಗಲೇ ಮದುವೆ ಆಗಿರುವವ ನಮ್ಮ ಸಂಸಾರ ಹಾಳು ಮಾಡಿದ ಪಾಪ ಬರ್ಲಿಕ್ಕೆ ಬೇಡಪ್ಪ, ಅದು ಬೇಡ. ಒಂದನೇ. ಎರಡನೇದು, ನನ್ನ ಬ್ರಹ್ಮಚರ್ಯ ಹಾಳು ಮಾಡಿದ್ದು ನಿನಗೆ ಬಂದ್ರೆ ಅದು ಬೇಡ. ಇನ್ನೊಂದು ಉಂಟು, ಈಗ ವರ್ಣ ಸಂಕರ ಆಗ್ಲಿಕ್ಕೆ ನಮ್ಮದು ಅಲ್ಲ, ವರ್ಣವೇ ಇಲ್ಲ ನಿಮ್ಮದ್ದು, ಆದ್ರೂ ನಮ್ಮ ಭಾಷೆಯಲ್ಲಿ ಇದು ವರ್ಣ ಸಂಕರ. ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ವರ್ಣ ಸಂಕರ. ಈಗ ಕೆಳಗಿನವನು ಮೇಲಿನವನು ಮದುವೆ ಆಗ್ಲಿಕ್ಕಿಲ್ಲ, ಅದು ಮೊದಲಾಗುತ್ತದೆ. ಈಗ ಮೇಲಿನವನು ಕೆಳಗಿನ ವರ್ಣವನ್ನಾದ್ರೂ ಮದುವೆ ಆಗಬಹುದು ಅಲ್ವಾ? ಈಗ ಬ್ರಾಹ್ಮಣನಾದವನು ಕ್ಷತ್ರಿಯನನ್ನು ಮದುವೆ ಆಗಬಹುದು, ವೈಶ್ಯನನ್ನು ಮದುವೆ ಆಗಬಹುದು. ಕಾಲಕ್ಕೆ ಬೇಕು ಅಂತ ಹೇಳಿ ಆದ್ರೆ ಶೂದ್ರನನ್ನು ಆಗಬಹುದು, ಕಾಲಕ್ಕೆ ಅನುಗುಣವಾಗಿ. ಅದೇ ಒಂದು ಶೂದ್ರ ಕನ್ಯೆ ಈಗ ಬ್ರಾಹ್ಮಣರನ್ನ ಆಗುವುದು ಅಂತ ಹೇಳುವಾಗ, ಅಂದ್ರೆ ಅವಳಾಗಿ ನಾನು ಹೇಳುದು, ಅವಳಾಗಿ ಅಲ್ವಾ? ವರ್ಣ ಸಂಕರ ಆಗುತ್ತೆ. ಅಲ್ಲ, ಯಾರಿಗೆ ಕಥೆ ಹೇಳುದು? ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತುಂಟು ಪುಣ್ಯಾತ್ಮ. ಓಹೋ, ಕಾಮುಕಿಯಲ್ಲ ಕಾಮಿಸಿ ಕಾಮುಕಿಯಲ್ಲ ಕಾಮಿಸಿ ಭೂಮಿಯ ವೀರ ಕಾಮಿಸೇನು ನಿನ್ನ ಭೂಮಿಯ ವೀರ ಪ್ರೇಮ ನೋಡುತ್ತ ಕೂಡುತ್ತ ಸುತನ ಪ್ರೇಮ ನಿನ್ನ ಕುರಿತಾಗಿ ಎಲ್ಲ ವಿಷಯ ತಿಳ್ಕೊಂಡೇ ಸೆಳೆಕೊಂಡು ಬಂದದ್ದು ನಾನು. ನೀನು ಭಾವಿಸಿರ್ಬೋದು ಗೊತ್ತಿಲ್ಲ ಅಂತ, ಎಲ್ಲ ಗೊತ್ತುಂಟು ನನಗೆ. ನಿಮ್ಮಲ್ಲಿ ಶಕ್ತಿ ಉಂಟು ಅಲ್ವಾ? ಮದುವೆ ಆಗಿದೆ, ಸತ್ಯ ಹೇಳು. ತನ್ನ ಹೆಂಡತಿಯ ಅಂತಃಪುರವನ್ನು ಹೊಕ್ಕವನಿಗೆ ತೀರ್ಥಾಟನೆ ಮಾಡುವಂತಹ ಪರಿಸ್ಥಿತಿ ಬರ್ತದಾ?
ತನ್ನದ್ದು ಅಲ್ಲ, ತನ್ನದಲ್ಲ, ಅಲ್ಲಲ್ಲ, ಈಗ ತನ್ನದಲ್ಲ. ಅದೇ ಯಾಕೆ ನಮ್ಮೊಳಗಿರುವ ನಿಬಂಧನೆ ಹಾಗೆ. ಹಾ, 5 ಜನ. ಈಗ 5 ಜನ ಆದ್ರೂ ನಮ್ಮಲ್ಲಿರುವ ನಿಬಂಧನೆ ಹಾಗೆ. ಅಗ್ನಿ ದಿವ್ಯಳಾಗಿ ನಮ್ಮ ಹೆಂಡತಿಯವರೆಗೆ ಬರುವುದು ಇನ್ನೊಬ್ಬನನ್ನ ಸೇರುವಾಗ. ಅಲ್ಲಿ ನಮ್ಮಲ್ಲಿ ನಿಬಂಧನೆ ಉಂಟು. 4 ವರ್ಷ. ಅದೇ 1 ವರ್ಷ ಹೌದು ಅಲ್ವಾ? 1 ವರ್ಷ ಬಿಡು. ಆ 4 ವರ್ಷದಲ್ಲಿ ಅವಳು ಎದುರಾಗಿ ಬಂದ್ರೆ ಅವಳನ್ನು ಹೆಂಡತಿ ಅಂತ ನೀನು ಅಲ್ಲ, ಅದು ಸಂಬಂಧ ಉಂಟು. ವ್ಯವಹರಿಸ್ಲಿಕ್ಕೆ ಉಂಟ ಕೇಳಿಲ್ಲ. ಅಲ್ಲ, ವ್ಯವಹರಿಸಬಹುದು. ಹೌದು, ಅದು ಉಂಟು. ಅದೇ ಪಾಂಡವರಲ್ಲಿರುವ ವಿಚಿತ್ರವೇ ಅದು. ನಾನು ಹೇಳುವುದು ಈಗ ಎಲ್ಲರೂ ತಿಳಿದುಕೊಳ್ಳುವುದು ಹೇಗೆ ಅಂತ ಕೇಳಿದ್ರೆ, 1 ವರ್ಷಕ್ಕೆ ಮಾತ್ರ ಅವಳನ್ನ ಹೆಂಡತಿ ಅಂತ ಭಾವಿಸುವುದು, ಇನ್ನೊಂದು ದಿನ ಬಂದಾಗ ಸಣ್ಣವನು ಅತ್ತಿಗೆ ಅಂತ ಕರೀಬೇಕು ಅಂತ ಇರುವುದು. ನಾ ಹೇಳುವುದು ಅದೇ. ಯಾಕೆ ಅಂತ ಹೇಳಿದ್ರೆ, ಈಗ ಪಾಂಡವರಿಗೆ ಹೇಗೆ ಬರ್ತದೆ ಕೇಳಿದ್ರೆ ಸಂಬಂಧಗಳು 10-11 ನೆಲೆಯಲ್ಲಿ ಬರುವುದಕ್ಕೆ ತೊಡಗುತ್ತದೆ. ಹೌದಾ? ಅದಲ್ಲ ಅದು ಕೇಳಿದ್ದು. ಆ 4 ವರ್ಷದಲ್ಲಿ ನೀನು ಅವಳನ್ನು ಹೆಂಡತಿಯಾಗಿ ವ್ಯವಹರಿಸಲಿಕ್ಕೆ ಆಗ್ತದಾ? ಆಗುವುದಿಲ್ಲ. ಅಂದ್ರೆ ದೈಹಿಕವಾಗಿ ಅವಳನ್ನು ಬಳಸಲಿಕ್ಕಿಲ್ಲ ಅಲ್ವಾ? ಅಷ್ಟೇ, ಅಲ್ಲಿಗೆ ಮುಗೀತು. 4 ವರ್ಷ ನೀನು ಮದುವೆ ಆಗದೆ ಹೋದವನೇ ಒಂದು ಹೇಳುವುದು. ಹೌದು, ಆ ಮದುವೆ ಬಿಡು. ಈಗ ಮದುವೆ ಆಗಿದೆ ಎನ್ನುವುದನ್ನೇ ಮರೆಯಬೇಕಾದ ಪರಿಸ್ಥಿತಿ ಅಲ್ವಾ ಇನ್ನು 4 ವರ್ಷ? ಈಗಂತೂ ಹಾಗೆ ಅಲ್ವಾ? ಮರಿಬೇಕಾದ ಸ್ಥಿತಿ ನಮ್ಮದು ಹಾಗಲ್ಲ ಅಂತ. ಈಗ ಹಾಗಾಗಿದೆಯಲ್ಲ. ಸರಿ ಸರಿ. ಆಮೇಲೆ ಬ್ರಹ್ಮಚರ್ಯ ಹಾಳಾಗ್ತದೆ. ಈ ಪುಣ್ಯಾತ್ಮ ಕೆಲವು ಶಾಸ್ತ್ರ ಅಂತ ಇರ್ತದೆ, ಈ ಹೊತ್ತಿನಲ್ಲಿ ಹೀಗೆ ಮಾಡಬಾರದು, ಎಲ್ಲಿಯಾದ್ರೂ ಮಾಡಿದ್ರೆ ಈ ವ್ರತವನ್ನು ಆಚರಿಸಿದ್ರೆ ಆ ಪಾಪ ಪರಿಹಾರ ಆಗ್ತದೆ. ಇದು ಮಾಡಬಾರದು ಅಂತಿದ್ರೆ ಮತ್ತೆ ಯಾಕೆ ಆ ಪಾಪ ಪರಿಹಾರ ಆಗುವುದಕ್ಕೆ ಒಂದು ದಾರಿ ಯಾಕೆ ಹೇಳಿದ್ರು? ಯಾಕೆ ಕೇಳಿದ್ರೆ ಅದನ್ನು ಮಾಡಬೇಕಾದ ಅನಿವಾರ್ಯತೆ ಬರುತ್ತದೆ. ಆಗ ಮಾಡಿ, ತೊಂದರೆ ಇಲ್ಲ. ಒಂದು ವ್ರತ ಮಾಡಿ ಪಾಪ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಪುಣ್ಯಕ್ಕೆ ಇಲ್ಲಿಯೇ ಉಳಿದೆ ನೀವು. ಎಲ್ಲಿಯಾದ್ರೂ ದೇವಸ್ಥಾನದಲ್ಲಿ ಪೂಜೆ ಮಾಡುವುದಕ್ಕೆ ಹೋಗಿ ಹೀಗೆ ಹೇಳೋದಕ್ಕೆ ತೊಡಗಿ. ಅಲ್ಲ, ಆದ್ರೂ ಹಾಗೆ ನೀವು ಮಾಡಿ, ತೊಂದರೆ ಇಲ್ಲ, ಪಾಪ ಪರಿಹಾರ ನಾ ಮಾಡಿಕೊಡ್ತೇನೆ ಅಂತ. ಅಂದ್ರೆ ಈಗ ಹಾಗೆ ಅಲ್ವಾ? ಹಾಗಾಗಿ ಬ್ರಹ್ಮಚರ್ಯದ ಕಥೆ ಬಿಡು. ಮತ್ತೆ ಸಂಸಾರ ಹಾಳಾಗ್ತದೆ, ಅದು ಹಾಳಾಗುವುದಿಲ್ಲ ಅಲ್ವಾ? ಯಾಕೋ 4 ವರ್ಷಕ್ಕೆ ನಿನ್ನ ಗೌಳೆಯರ ಜೊತೆ ಇರುವುದಿಲ್ಲ ಅಲ್ವಾ? ಅಥವಾ ವರ್ಣಸಂಕರ. ಪುಣ್ಯಾತ್ಮ ಇವತ್ತಿನ ಕಾಲದಲ್ಲಿ ಯಾವ ವರ್ಣ ಹೇಗೆ ಅಂತ ಹೇಗೆ ತೀರ್ಮಾನ ಮಾಡ್ಲಿಕ್ಕಾಗ್ತದೆ? ಬ್ರಾಹ್ಮಣ್ಯ ಇರುವುದೇ ಗಾಯತ್ರಿ ಮಂತ್ರದಲ್ಲಿ. ಅದನ್ನು ಕಂಡು ಹಿಡಿದವನೇ ಬ್ರಾಹ್ಮಣ ಅಲ್ಲ, ಯಾರೋ ಒಬ್ಬ ಕ್ಷತ್ರಿಯ ಅಲ್ವಾ? ವಿಷಯ ಹೇಳಿ. ಆದ್ರೆ ಕಂಡು ಹಿಡಿಯುವಾಗ ಅವ ಬ್ರಾಹ್ಮಣ. ಅದೇ ಇಲ್ಲ, ಅದನ್ನು ಕಂಡು ಹಿಡಿಯುವ ಪ್ರಕ್ರಿಯೆಯಲ್ಲಿ ಅವ ಬ್ರಾಹ್ಮಣ ಆದ. ಅಲ್ಲ, ಅದು ಆದ್ರೆ ಅವನಿಗೆ ಅವಾಗ ಗೊತ್ತಿರಲಿಲ್ಲ, ಬಿಟ್ರೆ ಬ್ರಾಹ್ಮಣ್ಯವನ್ನು ಅವ ಪಡೆದಾಗಿತ್ತು. ಅದು ಒಟ್ಟಿನಲ್ಲಿ ಪಡಿತಾನೆ ಅಂತ ಆಯ್ತು. ಒಬ್ಬ ಕ್ಷತ್ರಿಯ ಬ್ರಾಹ್ಮಣ ಆಗಬಹುದು. ಬ್ರಾಹ್ಮಣ ತನ್ನ ಕರ್ಮದಿಂದ ಏನೋ ಆಗ್ಬಹುದು. ಈಗಿನ ಕಾಲದಲ್ಲಿ ಬ್ರಾಹ್ಮಣನು ಏನೋ ಆಗ್ಬಹುದು, ಏನೋ ಇನ್ನೊಬ್ಬ ಆಗ್ಬಹುದು. ಅದು ವರ್ಣ ಸಂಕರ ಎಲ್ಲ ಹೇಳುವುದಷ್ಟೇ. ದೊಡ್ಡವರೆಲ್ಲ ಹೇಳುವುದು ಪುಸ್ತಕದಲ್ಲಿ ಬರೆಯುವುದಕ್ಕೆ. ವರ್ತಮಾನದಲ್ಲಿ ಅದಿಲ್ವಲ್ಲ. ಇನ್ನು ಮತ್ತೆ ಹೇಗೂ ನಮ್ಮಿಬ್ಬರದು ವರ್ಣದ ನಾನು ಹೇಳುದು ಈಗಲೇ ಇಲ್ಲ. ಈಗಿನ ಹೆಣ್ಣು ಮಕ್ಕಳೇ ಹೀಗೆ ಹೇಳ್ತಾರೆ. ಅದು ನಾಗಲೋಕದ ಹೆಣ್ಣು ಮಕ್ಕಳು. ಇನ್ನು ಮುಂದೆ ಹೋಗಿ ಕಲಿಯುಗ ಅಂತ ಬರ್ಲಿಕ್ಕುಂಟು. ಮುಂದೆ ಆ ಕಲಿಯುಗದಲ್ಲಿ ಹೆಣ್ಣು ಮಕ್ಕಳು ಏನೇನು ಹೇಳಿ ಯಾರ್ಯಾರ ಹಿಂದೆ ಹೋಗಿ ಏನೇನು ಆಗುತ್ತದೋ. ನಿನಗೂ ಒಳ್ಳೆಯದು ಸಿಕ್ಕಿದೆ ಅಲ್ಲ, ದೊಡ್ಡಪ್ಪ ಸಾಕು. ಮತ್ತೆ ಯಾಕೆ ತಲೆ ಬಿಸಿ ಮಾಡ್ತೀವಿ? ಉಳಿದವರ ಕತೆ ಬಿಡು. ಮುಂದೆ ನಮ್ಮ ಮಕ್ಕಳ ಪರಿಸ್ಥಿತಿ, ಮೊಮ್ಮಕ್ಕಳ ಪರಿಸ್ಥಿತಿ ಬಿಡು, ಅದು ಮುಂದೆ ಅಲ್ವಾ? ನಿನಗೆ ಸಿಕ್ಕಿದ್ದನ್ನು ನೆನಪು ಮಾಡಿಕೊಂಡು ದೇವರಿಗೆ ಒಂದು ಧನ್ಯವಾದ ಹೇಳು, ಅಷ್ಟೇ ಸಾಕು. ಕೈ ಮುಗಿಬೇಕಷ್ಟೇ, ಅಷ್ಟೇ. ಹಾಗಾಗಿ ಆ ವರ್ಣಸಂಕರದ ಆಲೋಚನೆಯೂ ಬೇಡ. ಮತ್ತೆ ಕೇವಲ ಕಾಮದಿಂದ ನಿನ್ನನ್ನು ಕೂಡಬೇಕು ಎನ್ನುವ ಒಂದೇ ಬಯಕೆಯಿಂದ ಬಂದವಳು ನಾನಲ್ಲ. ಅಲ್ಲ, ಇಲ್ಲಿಯ ತನಕದ ವ್ಯವಹಾರ ಹಾಗೆ ಕಾಣುತ್ತದೆ. ಇಲ್ಲ, ಮತ್ತೆ ಕೇವಲ ಅದೊಂದೇ ಅಂತ ಆಲೋಚನೆ ಮಾಡಬೇಡ. ಏನು? ನಿನ್ನಂತಹ ಒಬ್ಬ ಲೋಕೋತ್ತರ ವೀರನನ್ನು ಹೊಂದಬೇಕು, ತನ್ಮೂಲಕವಾಗಿ ಒಬ್ಬ ಮಗನನ್ನು ಪಡೆಯಬೇಕು, ನಾಗಲೋಕಕ್ಕೆ ಉತ್ತಮವಾದ ಉತ್ತರಾಧಿಕಾರಿಯನ್ನು ಕಂಡುಕೊಳ್ಳಬೇಕು ಎನ್ನುವಂತಹ ಭಾವನೆ ಮೊದಲಿನಿಂದಲೂ ಇದ್ದದ್ದು ನನಗೆ. ಓಹೋ, ಹಾಗಾದ್ರೆ ನಿನಗೆ ಬೇರೆ ಸಹೋದರರು ಯಾರಿಲ್ಲ, ನೀನೊಬ್ಬಳೆ. ಕೇವಲ ಕಾಮ ಅಂತ ಭಾವಿಸಬೇಡ, ಪುತ್ರ ಕಾಮಳಾಗಿ ನಿನ್ನನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ಇದೆಲ್ಲ ನೆಪಗಳನ್ನು ಬಿಟ್ಟು ನನ್ನನ್ನು ಸೇರಬೇಕು, ಹೊಂದಬೇಕು ಅಂತ ಪ್ರಾರ್ಥನೆ. ಪುತ್ರ ಕಾಮವನ್ನೇ ನೀನು ನಿಜವಾಗಿ ಭಿಕ್ಷೆಯಾಗಿ ಕೇಳುತ್ತಿ ಅಂತಾದ್ರೆ ಒಲ್ಲೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಅದು ಒಂದರ್ಥದಲ್ಲಿ ದೋಷವಾಗಿ ನಮಗೆ ಒದಗಿ ಬರುತ್ತದಂತ ಅಲ್ವಾ? ಪುತ್ರ ಕಾಮವನ್ನೇ ಬಯಸಿ ನಿಜವಾದಂತಹ ಸಂದರ್ಭದಲ್ಲಿ ಕೇಳಿದವಳಿಗೆ ಕೊಡಬೇಕು ಎನ್ನುವುದೇ ಶಾಸ್ತ್ರ. ಆದರೂ ಕೂಡ ನೇರವಾಗಿ ನಿನ್ನೊಳಗೆ ಅಲ್ಲ, ಮತ್ತೆ ನಿನ್ನ ಪಿತನನ್ನು